ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಯಾರೋ ತಂಗಿ, ಯಾರೋ ಅಕ್ಕ. ಅಂದ್ರೆ ಭವಾನಿ ಭೈರವಿ ಇಬ್ರು ಈ ಮನೆಗೆ ಸೊಸೆಯಾಗಿ ಬರೋರಲ್ವಾ? ಅಂದ್ಮೇಲೆ ವರ್ಷದಲ್ಲಿ ಅವರಿಬ್ರು ಅಕ್ಕ ತಂಗಿ, ಅದಕ್ಕೆ ಹಾಗೆ ಹೇಳಿದೆ. ಏ ವಸುಂದ್ರ, ನೋಡ್ದೇನೆ ನಿನ್ ಮಗ ಮಾಡಿರೋ ಘನ ಕಾರ್ಯನ. ಭವಾನಿನ ಭೈರವಿ ಮನೇಲೆ ಬಿಟ್ಟು ಬಂದಿದಾನಂತೆ ನೋಡು. ಅಜ್ಜಿ ಏನಾಯ್ತು? ಬೆಳಿಗ್ಗೆ ಬರ್ತಾಳ್ ಬಿಡು. ಈ ಮನೇಲಿ ಇದ್ಕೊಂಡು ಇಲ್ಲೂ ಎಲ್ರ ಅನ್ಕಂಪಾನು ಗಿಟ್ಟಿಸ್ಕೊಂಡ್ಬಿಟ್ಲು. ಆ ಭೈರವಿ ಅಪ್ಪನ ಹತ್ರನೂ ಅನುಕಂಪನ ಗಿಟ್ಟಿಸ್ಕೊಂಡ್ಬಿಟ್ಲು. ಒಡವೆ, ವಸ್ತ್ರ ಎಲ್ಲ ಅವರೇ ಮಾಡೋ ಥರ ಮಾಡಿದ್ಲು. ಇನ್ನು ನಾಳೆ ತನಕ ಅಲ್ಲೇ ಇದ್ರೆ ಇನ್ನು ಏನೇನ್ ಗಿಟ್ಟಿಸ್ಕೊತಾಳೋ ಏನೋ. ಅಜ್ಜಿ ದೊಡ್ಡವ್ರು ನೀವು, ಮಾತಲ್ಲಿ ಹಿಡ್ತಾ ಇರ್ಲಿ. ಭವಾನಿ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ. ಅಣ್ಣ ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಾ ಇದ್ಯಾ? ಮತ್ ಇನ್ನೇನ್ ಮಾಡ್ಲು? ಅಜ್ಜಿ ಭವಾನಿ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಿದ್ದಾರೆ. ಅವಳು ಬೇಕು ಅಂತ ಅಲ್ಲಿ ಉಳ್ಕೊಂಡ್ಲಾ? ಭೈರವಿ ಬಲವಂತ ಮಾಡಿದ್ಲು, ಅದಕ್ಕೆ ಉಳ್ಕೊಂಡ್ಲು. ನೀನು ಅಲ್ಲೇ ಇದ್ದೆ ತಾನೆ? ಅಜ್ಜಿಗೆ ಅರ್ಥ ಆಗೋ ತರ ನೀನೇ ಹೇಳು. ಅಜ್ಜಿ, ಅಣ್ಣ ಹೇಳ್ತಿರೋದು ನಿಜ. ಅವ್ರು ಬಲವಂತ ಮಾಡಿದ್ದಕ್ಕೆ ಅವರಲ್ಲಿ ಉಳ್ಕೊಂಡಿರೋದು. ಅದರಲ್ಲೇನಿದೆ, ಇರ್ಲಿ ಬಿಡಿ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಬರ್ತಾ ಬರ್ತಾ ಈ ಮನೆಯಲ್ಲಿ ನಂಗೆ ಮರ್ಯಾದೆನೇ ಸಿಗ್ತಾ ಇಲ್ಲ. ಅಮ್ಮ ಹೋಗ್ಲಿ ಬಿಡಮ್ಮ. ಇದ್ಬಿಟ್ ಬಂದ್ರೆ ಅವಳು ಸಂತೋಷವಾಗಿರ್ತಾಳ್ ತಾನೆ, ಅದೇ ತಾನೇ ಮುಖ್ಯ. ಏನೇ ಹೀಗ್ ಹೇಳ್ತಾ ಇದೀಯಾ? ಇಬ್ರು ಸೊಸೆಯಂದ್ರು 2 ದಿಕ್ಕಿಂದ ಬಂದ್ರೇನೆ ಮನೆ ನೆಮ್ಮದಿ ಮಣ್ಪಾಲಾಗತ್ತೆ. ಅಂಥದ್ರಲ್ಲಿ ಇಬ್ರು ಒಟ್ಟಿಗೆ ಒಂದಾಗಿ ಮನೆಗ್ ಬಂದ್ ಕಾಲಿಟ್ರೆ ಆ ಹೆಜ್ಜೆ ಬಿಡೋದು ನೆಲದ ಮೇಲಲ್ಲ, ನಿನ್ ತಲೆ ಮೇಲೆ. ನೆನ್ಪಿರ್ಲಿ, ಇಬ್ರು ಹಾಕೊಂಡು ತುಳದ್ ಬಿಡ್ತಾರೆ ನಿನ್ನ. ಸ್ವಲ್ಪ ಹೇಳೋದನ್ ಕೇಳು. ಈಗ್ಲಿಂದಾನೇ ಅವರಿಬ್ರು ಹದಬಸ್ತಲ್ಲಿ ಇಡೋದನ್ ಕಲಿ. ಅಮ್ಮ ಅದ್ರ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಭವಾನಿ ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಅವಳಿಂದ ನನಗೇನ್ ಸಮಸ್ಯೆ ಆಗತ್ತೆ ಹೇಳು? ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಅಂದ್ರೆ ಈ ಮನೆ ಹಿರಿ ಸೊಸೆ ಭವಾನಿ ಅಲ್ಲ, ಅಪೇಕ್ಷಾ. ಅಪೇಕ್ಷಾನ? ಅಕ್ಕ, ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ಏನಾಯ್ತು? ನಂಗೆ ತುಂಬಾ ಭಯ ಆಗ್ತಿದೆ ಕಣೆ. ಭಯನಾ? ಯಾಕೆ? ಆ ಮನೇಲಿರೋಕ್ ನಂಗೆ ತುಂಬಾ ಭಯ ಆಗ್ತಿದೆ. ಅದಕ್ ಭಯ ಯಾಕೆ? ಅಥರ್ವ ನಿನ್ ಜೊತೆಲಿ ಇರ್ತಾರಲ್ಲ. ಅಥರ್ವ ಏನೋ ನನ್ನ ಜೊತೆಲಿ ಇರ್ತಾನೆ, ಆದ್ರೆ ಅಜ್ಜಿ ನನ್ನನ್ನು ತುಂಬಾ ಕೇವಲವಾಗಿ ನೋಡ್ತಾರೆ ಕಣೆ. ಕೇವಲವಾಗಿ ಅಂದ್ರೆ? ಏನೋ ಒಂಥರ ತಾತ್ಸಾರದ ಭಾವನೆ. ಅಪ್ಪನ ಮನೆಗೆ ಬರ್ತೀನಿ ಅಂತ ಹೇಳಿದಾಗ್ಲೂ ಎಷ್ಟು ಅಸಭ್ಯವಾಗಿ ಮಾತಾಡಿದ್ರು ಗೊತ್ತಾ? ಅವ್ರು ಆಡಿದ ಮಾತು ಕೇಳಿ ಮನ್ಸಿಗೆ ತುಂಬಾನೇ ನೋವಾಯ್ತು. ವಯಸ್ಸಾದವ್ರು ಹಾಗೆ ಬಿಡಕ್ಕ. ಅವ್ರ ಮಾತ್ಗೆಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ ಆಯ್ತಾ? ನಿಮ್ಮತ್ತೇನೋ ಹಾಗೇನಾ ಅಥವಾ? ನಮ್ಮ ಅತ್ತೆ ಏನೋ ಸಪೋರ್ಟ್ ಮಾಡ್ತಾರೆ ಸಿಂಧು, ಆದ್ರೆ ನನಗೆ ಚಿಂತೆ ಇರೋದು ಆ ಅಜ್ಜಿದು. ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ ಕಣೆ. ಇಲ್ಲಿಗೆ ಹೊರಡ್ಬೇಕಾದ್ರೂ ಅಷ್ಟೆ, ಕೆಟ್ಟದಾಗೆಲ್ಲ ಮಾತಾಡ್ ಕಳ್ಸಿದ್ರು. ಏನಾ ಮನೆಗೆ ಭಿಕ್ಷೆ ಬೇಡಕ್ ಹೋಗ್ತಿದ್ದೀರಾ ಅಂತೆಲ್ಲ ಕೇಳಿದ್ರು. ನನಗಂತೂ ಯಾಕಾದ್ರೂ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಹೇಳೋದು ಅನ್ನಿಸ್ಬಿಡ್ತು. ಒಂದೊಂದ್ಸರಿ ಅವ್ರು ಮಾತಾಡೋದನ್ನೆಲ್ಲ ಕೇಳೋದಕ್ಕಿಂತ ಸತ್ತೋಗ್ಬಿಟ್ರನೆ ವಾಸಿ ಅಂತ ಅನ್ಸುತ್ತೆ ಕಣೆ. ಹೇಗೋ
ಅತ್ತೆ ಅವ್ರನ್ನ ಸುಮ್ಮನಿರಿಸಿ ನನಗ್ ಸಮಾಧಾನ ಮಾಡಿ ಕಳ್ಸಿದ್ರು. ಇನ್ನೇನ್ ಮತ್ತೆ ನಿಮ್ ಅತ್ತೆನೇ ನಿನಗ್ ಸಪೋರ್ಟಿಗಿದ್ದಾರೆ ಅಂದ್ಮೇಲೆ ಯಾಕೆ ಚಿಂತೆ? ಇಲ್ಲ ಸಿಂಧು, ನನ್ ಜೊತೆ ಯಾರೇ ಇದ್ರು ನನಗ್ ಧೈರ್ಯ ಬರಲ್ಲ ಕಣೆ. ನೀನಿದ್ರೆ ಮಾತ್ರ ನನಗ್ ಧೈರ್ಯ. ಅಜ್ಜಿಗೆ ನನ್ನನ್ನು ಕಂಡ್ರೇನೆ ಆಗಲ್ಲ. ಈಗ್ಲೇ ಹೀಗೆಲ್ಲ ಮಾತಾಡೋರು ಮುಂದೆ ನನ್ ಮದ್ವೆ ಆದ್ಮೇಲೆ ಹೇಗೆಲ್ಲ ನನ್ನನ್ನು ಗೋಳಿಕೊಳ್ತಾರೋ ಅಂತ ನೆನ್ಸ್ಕೊಂಡ್ರೆ ನನಗ್ ಭಯ ಆಗತ್ತೆ ಕಣೆ. ಅಕ್ಕ ಧೈರ್ಯವಾಗಿರು, ಏನೂ ಆಗಲ್ಲ. ನೀನ್ ಆ ಮನೆಗ್ ಸೊಸೆಯಾಗಿ ಹೋಗ್ಬೇಕು ಅಂತ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ. ಈಗ ಎಲ್ಲನೂ ಕೈ ಕೂಡೋ ಹೊತ್ತಿಗೆ ನೀನ್ ಈ ತರ ಭಯ ಪಟ್ರೆ ಹೇಗೆ ಅಕ್ಕ? ನಾನು ಆ ಮನೆಗ್ ಸೇರ್ಬೇಕು ಅಂತ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ನನಗ್ ಗೊತ್ತು ಸಿಂಧು. ಆದ್ರೆ ಯಾಕೋ ನನಗ್ ಗೊತ್ತಿಲ್ಲ ಕಣೆ, ಆ ಮನೇಲಿರೋದಕ್ಕೆ ನನಗ್ ತುಂಬಾ ಭಯ ಆಗ್ತಾ ಇದೆ. ನೀನ್ ಎಷ್ಟೇ ಧೈರ್ಯ ತಂದ್ಕೋ ಅಂತ ಹೇಳಿದ್ರು ನನಗ್ ಧೈರ್ಯ ಬರ್ತಿಲ್ಲ. ಆದ್ರೂ ಇದೆಲ್ಲ ಇನ್ನೊಂದ್ ಸ್ವಲ್ಪ ದಿನ ತಾನೇ ಅಂತ ನನ್ ಮನ್ಸಿಗೆ ನಾನೇ ಹೇಳ್ಕೊಂಡ್ ಸುಮ್ನೆ ಇದ್ದೀನಿ. ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನೀನೇ ಆ ಮನೆಗ್ ಬರ್ತಿದ್ಯಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನ್ಗೊಂಥರ ಸಮಾಧಾನ ಆಗತ್ತೆ. ನೀನ್ ಬರ್ತಿದ್ಯಾ ಅಂದ್ರೆ ಯಾವ್ದೋ ಒಂದ್ ಶಕ್ತಿ ಮನೆಗ್ ಬರ್ತಿದ್ಯೇನೋ ಅನ್ಸತ್ತೆ. ಆ ಶಕ್ತಿನೇ ನನಗ್ ಧೈರ್ಯ ತುಂಬುತ್ತೆ. ಆ ದೇವ್ರು ನಮ್ಮಿಬ್ರಿಗೂ ಒಂದ್ ರೀತಿನಲ್ಲಿ ಅನ್ಯಾಯ ಮಾಡಿದ್ರು ಇಬ್ರನ್ನೂ ಒಂದೇ ಮನೆಗ್ ಸೇರಿಸಿ ಆ ಅನ್ಯಾಯನ ಸರಿಪಡ್ಸಕ್ ನೋಡ್ತಿದ್ದಾನೇನೋ ಅನ್ಸತ್ತೆ. ನಾನ್ ಆ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಕನ್ಸ್ ಕಾಣ್ತಿದ್ದಾಳೆ. ಆದ್ರೆ ನಾನ್ ಮೋಸ ಮಾಡ್ತೀನಿ ಅಂತ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಆಗ್ತಾಳೋ ಏನೋ. ಇದೆಲ್ಲ ಎಲ್ಲಿಗೆ ಹೋಗ್ ಮುಟ್ಟುತ್ತೋ ನನಗ್ ಗೊತ್ತಿಲ್ಲ. ಅಕ್ಕ ಒಂದ್ ನಿಮಿಷ, ವಿರಾಟ್ ಕಾಲ್ ಮಾಡ್ತಿದ್ದಾರೆ. ಮಾತಾಡು. ಹಲೋ. ಹಲೋ ಭೈರವಿ ಅವರೇ, ಊಟ ಆಯ್ತಾ? ಆಯ್ತು. ನಮ್ದಾಯ್ತಾ ಅಂತ ಕೇಳಲ್ವಾ? ಹಾ ಹೇಳಿ, ನಿಮ್ದು ಊಟ ಆಯ್ತಾ? ಊಟ ಆಗಿಲ್ಲ ಅಂದಿದ್ರು ಈ ಮಾತಿಗೆ ಹೊಟ್ಟೆ ತುಂಬೋಗ್ತಾ ಇತ್ತು. ಸರಿ, ಗುಡ್ ನೈಟ್. ಅಯ್ಯೋ ಭೈರವಿ ಅವರೇ, ಕಟ್ ಮಾಡಬೇಡಿ, ಇನ್ನೂ ಮಾತಾಡೋದಿದೆ. ಹಾ ಹೇಳಿ. ಅದು ನಾನು ನಿಮ್ಗೆ ಗಿಫ್ಟ್ ಕೊಟ್ಟಿದ್ನಲ್ವಾ, ಅದನ್ನ ನೋಡಿದ್ರಾ? ಹೇಗಿದೆ? ಇಷ್ಟ ಆಯ್ತಾ? ನೋಡಿ, ನೀವು ಫೋನ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ನೀವು ಮಾಡ್ಲೇ ಇಲ್ಲ. ಹಾಗಾದ್ರೆ ನೀವಿನ್ನೂ ಅದನ್ನ ನೋಡೇ ಇಲ್ವಾ? ಇಲ್ಲ, ನೋಡ್ದೆ. ಹೌದಾ? ಹೇಗಿದೆ?